ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದಿನ ಪುರುಷಾರ್ಥದ ಒಳಾರ್ಥವನ್ನು ಮೀನಾ ಮಿಶ್ರಾ ಬೆಹನ್ ಅವರು ಈ ರೀತಿ ಹೇಳ್ತಾ ಇದ್ದಾರೆ. ನಾವು ಅದನ್ನು ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಬಾಪೂಜಿಯವರು ತಮ್ಮ ಮುದ್ದಿನ ಮಕ್ಕಳಲ್ಲಿ ಇಂದು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಮಕ್ಕಳೇ, ನೀವು ಶರೀರವಾಗಿಲ್ಲ, ನೀವು ಆತ್ಮವಾಗಿದ್ದೀರಿ. ನಾನು ಆತ್ಮನಾಗಿದ್ದೇನೆ ಎನ್ನುವುದೇ ನಮ್ಮ ಪರಿಚಯವಾಗಿದೆ. ಆತ್ಮ ದೃಷ್ಟಿಯಲ್ಲಿ ನೋಡಿದಾಗ ಸಂಪೂರ್ಣ ಈ ಸೃಷ್ಟಿಯು ನಮ್ಮ ಪರಿವಾರವೇ ಆಗಿದೆ. ನಾವು ಬೇಹದ್ನ ಮಕ್ಕಳು ಎಲ್ಲರೂ ಈ ಮಾತನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ಅದೇನೆಂದರೆ, ಈ ಜನ್ಮವೇ ನಮ್ಮ ಕಡೆಯ ಜನ್ಮವಾಗಿದೆ. ಅದನ್ನು ಬಾಪೂಜಿಯವರು ನಮಗೆ ನೆನಪಿಸುತ್ತಿದ್ದಾರೆ. ಬಾಪೂಜಿಯವರು ಹೇಳ್ತಾರೆ, ಮಕ್ಕಳೇ, ನೀವೆಲ್ಲರೂ ಗೃಹಸ್ಥ ಜೀವನದಲ್ಲಿಯೇ ಉಳಿದುಕೊಂಡು ಸ್ವಯಂನ ಮೇಲೆ ಗಮನವನ್ನು ಕೊಡಿ, ಅಟೆನ್ಷನನ್ನು ಇಡಿ. ಅಂದರೆ ನನ್ನಿಂದ ಬೇರೆ ಯಾವ ಆತ್ಮವೂ ಸಹ ದುಃಖಕ್ಕೆ ಒಳಗಾಗುತ್ತಿಲ್ಲ ತಾನೆ, ಅಸಂತುಷ್ಟವಾಗಿಲ್ಲ ತಾನೆ ಎಂಬುದರ ಬಗ್ಗೆ ನಾವು ಚೆನ್ನಾಗಿ ಗಮನವನ್ನು ಇಡಬೇಕು. ಹಾಗೂ ನಾವು ಯಾವ ಪರಿವಾರ, ಯಾವ ಕುಟುಂಬದಲ್ಲಿ ಇರುತ್ತೇವೆಯೋ ನಾವು ನಮ್ಮ ಕುಟುಂಬದವರ ಎಲ್ಲರ ಜವಾಬ್ದಾರಿಯನ್ನು ಪರಮಪಿತ ತಂದೆಗೆ ಅರ್ಪಿಸಬೇಕು. ಅಂದರೆ ನಾವು ಲೌಕಿಕದ ನಮ್ಮ ಕುಟುಂಬದ ಜವಾಬ್ದಾರಿಗಳನ್ನೆಲ್ಲ ನಿರ್ವಹಿಸುತ್ತಾ ಎಲ್ಲ ಜವಾಬ್ದಾರಿಗಳನ್ನು ನಾವು ಬುದ್ಧಿಯಿಂದ ಪರಮಪಿತ ತಂದೆಗೆ ಅರ್ಪಿಸಿಬಿಡೋಣ. ಇದರಿಂದ ಪ್ರತಿಯೊಂದು ಜವಾಬ್ದಾರಿಯು ಚೆನ್ನಾಗಿಯೇ ನಡೆದುಕೊಂಡು ಹೋಗುತ್ತದೆ ಮತ್ತು ನಮ್ಮ ಪರಿವಾರದ ಎಲ್ಲ ಸದಸ್ಯರೂ ಸಹ ಸಂತುಷ್ಟಿಯಿಂದ ಕೂಡಿರುತ್ತಾರೆ. ಅವರಿಗೆ ಸಂತೋಷವೇ ಸಿಗುತ್ತದೆ. ಏಕೆಂದರೆ ಪರಮಪಿತ ತಂದೆಯೇ ಎಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಂಡಾಗ ಯಾರಿಗೂ ಸಹ ನೋವು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಬ್ ಸಬ್ ಕುಚ್ ಸಂಭಾಲ್ನೆ ಪರಮಾತ್ಮ ಬಾಪ್ ಆ ಗಯಾ ಹೈ ಎಂದು ಹೇಳಲಾಗಿದೆ. ಅಂದರೆ ಎಲ್ಲವನ್ನ ತಂದೆಯೇ ಜವಾಬ್ದಾರಿ ತೆಗೆದುಕೊಳ್ಳಲು ಬಂದಿದ್ದಾನೆ ಮತ್ತು ಅವನಿಗೆ ಗೊತ್ತು ಯಾವ ರೀತಿ ನಾನು ಎಲ್ಲವನ್ನ ನಡೆಸಿಕೊಂಡು ಹೋಗಬೇಕು ಎಂಬುದು ಪರಮಪಿತ ಚೆನ್ನಾಗಿ ಅರಿತಿದ್ದಾನೆ. ಎಲ್ಲವನ್ನ ತಂದೆಗೆ ಅರ್ಪಿಸದೆ ಎಲ್ಲವನ್ನು ನಾನೇ ಮಾಡುತ್ತಿದ್ದೇನೆ ಎಂಬ ಭಾವದಲ್ಲಿ ನಾನು ನನ್ನ ಜವಾಬ್ದಾರಿಗಳನ್ನು ಮಾಡ ಹೊರಟರೆ ಕರ್ಮ ಬಂಧನಗಳಿಗೆ ನಾನು ಒಳಗಾಗುತ್ತೇನೆ. ಇದಾದ ನಂತರ ನನ್ನ ಕರ್ಮಗಳನ್ನು ನಾನು ಚುಕ್ತಾ ಮಾಡುತ್ತಾ ಇಲ್ಲಿಯೇ ಕಾಲಹರಣ ಮಾಡಬೇಕಾಗಿ ಬರುತ್ತದೆ. ಹೀಗಾಗಿ ನಾವು ಎಲ್ಲ ಜವಾಬ್ದಾರಿಯನ್ನು ಪರಮಪಿತ ತಂದೆಗೆ ಕೊಟ್ಟು ಬಿಡಬೇಕು, ಸಮರ್ಪಿಸಬೇಕು. ತಂದೆ ಹೇಳುತ್ತಿದ್ದಾರೆ, ಮಕ್ಕಳೇ, ನೀವು ಬಹಳ ಅಟೆನ್ಷನ್ನಲ್ಲಿ ಇರಬೇಕು. ಈಗ ಯಾವುದೇ ಒಂದು ಪರಿವಾರದ ನಿಮ್ಮ ಸದಸ್ಯರ ಪ್ರತಿಯೊಂದು ಜವಾಬ್ದಾರಿಯನ್ನು ಪರಮಪಿತನಿಗೆ ಅರ್ಪಿಸಿ ಬಿಡಬೇಕು. ಲೌಕಿಕ ಪರಿವಾರವೇ ಆಗಿರಲಿ, ಬೇಹದ್ನ ಪರಿವಾರವೇ ಆಗಿರಲಿ, ಎಲ್ಲವೂ ತಂದೆಗೆ ಸಮರ್ಪಿಸಿ. ಯಾವ ಆತ್ಮದೊಂದಿಗೂ ಸಹ ಹೊಸ ಕರ್ಮ ಬಂಧನಗಳನ್ನು ಸೃಷ್ಟಿ ಮಾಡಿಕೊಳ್ಳಬೇಡಿ ಎಂದು ಬಾಪೂಜಿಯವರು ಹೇಳ್ತಾ ಇದ್ದಾರೆ. ಯಾಕೆಂದರೆ ಬಾಪೂಜಿಯವರು ಯಾಕೆ ಈ ರೀತಿ ಹೇಳಿದ್ದಾರೆ? ಬೇಹದ್ನ ಮಕ್ಕಳೆಲ್ಲರೂ ಕರ್ಮ ಬಂಧನದ ಹೊರೆಯಿಂದ ಆ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳಲಿ ಎಂದು ಬಾಪೂಜಿಯವರು, ಮಕ್ಕಳೇ, ನೀವು ಎಲ್ಲ ಜವಾಬ್ದಾರಿಯನ್ನು ನನಗೆ ಕೊಡಿ ಎಂದು ಹೇಳುತ್ತಿದ್ದಾರೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಹೊರೆಯನ್ನು ತಂದೆಗೆ ಅರ್ಪಿಸಿದ ಮೇಲೆ ನಾವು ಹಗುರವಾಗಿ ಬಿಡುತ್ತೇವೆ ಮತ್ತು ಯಾವ ಆತ್ಮ ಹಗುರವಾಗಿ ಬಿಡುತ್ತದೆಯೋ ಆ ಆತ್ಮವೇ ತಂದೆಯ ಕರ್ತವ್ಯವನ್ನು ಚಾಚೂ ತಪ್ಪದೆ ಪಾಲಿಸಲು ಸಾಧ್ಯವಿದೆ. ಅದಕ್ಕಾಗಿಯೇ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಎಲ್ಲವನ್ನು ನನಗೆ ಸಮರ್ಪಣೆ ಮಾಡಿ, ಇದರಿಂದ ನಿಮ್ಮ ಕರ್ಮದ ಹೊರೆ ಕಡಿಮೆಯಾಗುವುದು. ಈ ರೀತಿ ಮಾಡಿದಾಗ ಇದರಿಂದ ನಮಗೂ ಸಹ ಒಳ್ಳೆಯದೇ ಆಗುತ್ತದೆ ಹಾಗೂ ನಮ್ಮ ಪರಿವಾರದ ಸದಸ್ಯರಿಗೂ ಸಹ ಒಳ್ಳೆಯದೇ ಆಗುತ್ತದೆ. ಇಂದು ಜಗತ್ತಿನಲ್ಲಿ ಏನಾಗುತ್ತಿದೆ ಎಂಬುದು ನಾವೆಲ್ಲ ಚೆನ್ನಾಗಿ ಅರಿತಿದ್ದೇವೆ. ಪ್ರಕೃತಿಯೂ ಸಹ ತಾಂಡವವಾಡುತ್ತಿದೆ. ಪ್ರಕೃತಿಯು ತನ್ನ ಭಯಂಕರ ರೂಪವನ್ನು ತಳೆದಾಗ ನಾವು ನಮ್ಮ ಪರಿವಾರದ ಸದಸ್ಯರನ್ನು ನಾವು ರಕ್ಷಿಸಲು ನಮ್ಮಿಂದ ಸಾಧ್ಯವಿದೆಯೇ? ಇದು ಅಸಾಧ್ಯದ ಮಾತು.
ಏಕೆಂದರೆ ನಮ್ಮ ಈ ಸಾಕಾರಿ ಶರೀರಕ್ಕೆ ಒಂದು ಲಿಮಿಟ್ ಅನ್ನೋದು ಇದೆ. ಅದನ್ನು ಮೀರಿ ನಾವು ನಮ್ಮ ಪರಿವಾರವನ್ನು ರಕ್ಷಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಹೀಗಾಗಿ ನಮ್ಮ ಪರಿವಾರ, ನಮ್ಮ ಜವಾಬ್ದಾರಿ ಪ್ರತಿಯೊಂದನ್ನು ತಂದೆಗೆ ಸಮರ್ಪಣೆ ಮಾಡಿ ನಡೆದುಕೊಳ್ಳುವುದರಲ್ಲಿಯೇ ನಮ್ಮ ಕಲ್ಯಾಣವಿದೆ. ಪರಮಪಿತ ಸ್ವಯಂ ತಾನು ಅವತರಿಸಿ ಇಲ್ಲಿ ಬಂದಿದ್ದಾನೆ. ಅವನಿಗೆ ಎಲ್ಲವನ್ನು ಸಮರ್ಪಿಸುವುದರಲ್ಲಿಯೇ ನಮ್ಮ ಒಳಿತಿದೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಎಲ್ಲ ಜವಾಬ್ದಾರಿಯನ್ನು ಪರಮಪಿತನಿಗೆ ಸಮರ್ಪಿಸಿ ನಿಶ್ಚಿಂತರಾಗಿ ಇರುವುದನ್ನು ಕಲಿಯಬೇಕು. ಹಾಗೂ ಪರಮಪಿತನ ಜವಾಬ್ದಾರಿ ವಿಶ್ವ ಕಲ್ಯಾಣ ಮಾಡುವುದೇ ಪರಮಪಿತನ ಪರಮ ಕರ್ತವ್ಯವಾಗಿದೆ. ಈ ಕರ್ತವ್ಯದಲ್ಲಿ ನಾವು ಸಹ ಭಾಗಿಗಳಾಗಬೇಕು. ಈಗ ನಡೆಯುತ್ತಿರುವ ಸಮಯ ಪರಿವರ್ತನೆಯ ಸಮಯ. ಈ ಸ್ಥೂಲ ಜಗತ್ತಿನಿಂದ ಹಿಡಿದು ಬೇಹದ್ನ ಜಗತ್ತಿನವರೆಗೆ ಮಹಾಪರಿವರ್ತನೆಯೊಂದು ಈಗ ನಡೆಯಲಿದೆ. ಆ ಮಹಾನ್ ಪರಿವರ್ತನೆಯಲ್ಲಿ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಎಂದರೆ ನಾವು ನಮ್ಮ ಲೌಕಿಕದ ಹಾಗೂ ನಮ್ಮ ಸಂಪರ್ಕದಲ್ಲಿ ಬರುವಂತಹ ಆತ್ಮರ ಅಥವಾ ಬೇಹದ್ ಆತ್ಮರೇ ಇರಲಿ, ಎಲ್ಲರ ಜವಾಬ್ದಾರಿಯನ್ನು ಪರಮಪಿತನಿಗೆ ಕೊಟ್ಟು ನಿಶ್ಚಿಂತೆಯಿಂದ ನಾವು ಪರಮ ಪವಿತ್ರ ಕಾರ್ಯವಾದ ಮಹಾವಿಶ್ವ ಪರಿವರ್ತನೆಯಲ್ಲಿ ಭಾಗಿಗಳಾಗುವುದರಲ್ಲಿಯೇ ನಮ್ಮ ಒಳಿತಿದೆ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ಸ್ವಯಂ ಪರಮಪಿತ ತಂದೆಯೇ ನಿಮ್ಮನ್ನು ಇಲ್ಲಿ ಕರೆದುಕೊಂಡು ಬಂದಿದ್ದಾನೆ. ಅವನೇ ಖುದ್ದಾಗಿ ನಿಮ್ಮ ಮುಂದೆ ಬಂದಿದ್ದಾನೆ ಅಂದ ಮೇಲೆ ನೀವೇಕೆ ಪದೇ ಪದೇ ಚಿಂತೆಗೆ ಒಳಗಾಗುತ್ತೀರಿ? ಮನಸ್ಸನ್ನು ಹಗುರವಾಗಿ ಇಟ್ಟುಕೊಳ್ಳಿ. ಮನಸ್ಸು ಭಾರವಾದಷ್ಟು ನಮ್ಮ ಗಮನ ವಿಶ್ವ ಪರಿವರ್ತನೆ ಕಡೆಗೆ ಹೋಗುವುದಿಲ್ಲ. ಅಂದರೆ ಯಾರು ಎಲ್ಲವನ್ನ ತಂದೆಗೆ ಸಮರ್ಪಿಸಿಲ್ಲವೋ ಅಂತಹ ಮಕ್ಕಳ ಮನಸ್ಸು ಭಾರವಾಗುತ್ತದೆ. ಯಾರು ಎಲ್ಲವನ್ನ ಸಮರ್ಪಿಸಿ ಬಿಟ್ಟಿದ್ದಾರೆಯೋ ಅವರು ನಿಶ್ಚಿಂತರಾಗಿ ತಂದೆಯ ಕಾರ್ಯದಲ್ಲಿ ಮುಂದುವರಿಯುತ್ತಾರೆ. ಅಂದರೆ ಲೌಕಿಕ ಜಗತ್ತಿನಲ್ಲಿ ಏನಾದರೂ ಸಮಸ್ಯೆ ಬಂದರೆ ಏನಾಗುತ್ತದೋ, ಮುಂದೇನಾಗುವುದೋ, ನಾನು ಏನು ಮಾಡಬೇಕು ಎಂಬೆಲ್ಲ ಚಿಂತೆಗಳಿಂದ ಮಕ್ಕಳು ಮನಸ್ಸನ್ನು ಭಾರವಾಗಿ ಮಾಡಿಕೊಳ್ಳುತ್ತಾರೆ. ಆರೋಗ್ಯ ಕೆಟ್ಟಾಗಲೂ ಸಹ ಮನಸ್ಸು ಭಾರವಾಗುತ್ತದೆ. ಅದಕ್ಕಾಗಿ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಪರಮಪಿತ ತಂದೆಯೇ ಬಂದ ಮೇಲೆ ನೀವೇಕೆ ನಿಮ್ಮ ಮನಸ್ಸನ್ನು ಚಿಂತೆಗಳಿಂದ ಮುಕ್ತವಾಗಿ ಇಡುತ್ತಿಲ್ಲ? ಅಂದರೆ ನಿಶ್ಚಿಂತೆಯಿಂದ ಯಾಕೆ ಇರುತ್ತಿಲ್ಲ? ಎಲ್ಲವನ್ನ ತಂದೆಗೆ ಅರ್ಪಿಸಿ ನಿಶ್ಚಿಂತವಾಗಿರಿ. ಇದರಲ್ಲಿಯೇ ನಿಮ್ಮ ಒಳಿತಿದೆ. ಮುಂದುವರೆದು ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ಇದನ್ನು ಹೊರತುಪಡಿಸಿ ಅಲ್ಪ ಸ್ವಲ್ಪ ಕರ್ಮ ಬಂಧನಗಳೇನಾದರೂ ಇದ್ದರೆ ಅವು ನಿಮ್ಮ ಜೀವನದಲ್ಲಿ ಬಂದಾಗ ಅದನ್ನು ನೀವು ಚುಕ್ತಾ ಮಾಡಿಕೊಳ್ಳಿ, ತೀರಿಸಿಕೊಳ್ಳಿ. ಅಂದರೆ ಇದಕ್ಕಾಗಿ ನೀವು ಪದೇ ಪದೇ ಅಭ್ಯಾಸ ಮಾಡಬೇಕಾಗಿರುವುದೇನು? ತಂದೆಗೆ ಎಲ್ಲವನ್ನು ಒಪ್ಪಿಸುವುದು ಹಾಗೂ ಸೀಟ್ನಲ್ಲಿ ಸೆಟ್ ಆಗುವುದು. ಸೀಟ್ನಲ್ಲಿ ಸೆಟ್ ಆಗುವುದು ಅಂತಂದ್ರೆ ಏನು? ಆತ್ಮಸ್ವರೂಪಕ್ಕೆ ಬರುವುದು. ನಮ್ಮ ಸುಖ ದುಃಖ ಕಷ್ಟ ನೋವು ನಲಿವು ಎಲ್ಲವನ್ನು ಪರಮಪಿತನಿಗೆ ಅರ್ಪಿಸಿ ಬಿಡಬೇಕು. ಎಲ್ಲವನ್ನು ಸಂಭಾಳಿಸುವವನು ಆ ಪರಮಪಿತ ತಂದೆಯೇ ಆಗಿದ್ದಾನೆ. ಎಲ್ಲ ತಂದೆಗೆ ಅರ್ಪಿಸಿದಾಗ ನಮ್ಮ ಬಳಿ ಉಳಿಯುವುದು ಒಂದೇ ಜವಾಬ್ದಾರಿ, ಅದು ನಾವು ಆತ್ಮಸ್ವರೂಪದಲ್ಲಿ ಇರುವುದು. ಆಗ ನಾವು ನಿಶ್ಚಿಂತರಾಗಿ ಆತ್ಮಸ್ವರೂಪದ ಅಭ್ಯಾಸವನ್ನು ಮಾಡಬಹುದು. ಸದಾ ಆತ್ಮಸ್ವರೂಪದಲ್ಲಿ ಇರುವುದು ಅಂದರೆ ತಂದೆಯ ಸ್ವರೂಪದಲ್ಲಿದ್ದು ತಂದೆಯ ಕಾರ್ಯದಲ್ಲಿ ಸಹಯೋಗವನ್ನು ಕೊಡುವುದು, ಸಹಕರಿಸುವುದು, ಸೇವೆಯನ್ನು ಮಾಡುವುದು. ನಮ್ಮ ಕರ್ತವ್ಯ ಪರಮ ಶಾಂತಿಯ ವೈಬ್ರೇಷನನ್ನು ಸಂಪೂರ್ಣ ಮಲ್ಟಿವರ್ಸ್ವರೆಗೆ ಕಣ ಕಣದಲ್ಲಿ ಪರಮ ಶಾಂತಿಯನ್ನು, ಪರಮ ಪ್ರಕಾಶವನ್ನು ಹರಡುವಂತಹ ಅಭ್ಯಾಸವನ್ನು ನಾವು ಮಕ್ಕಳು ಮಾಡಬೇಕು. ಈ ಸೀಟ್ನಲ್ಲಿ ನಾವು ಸದಾ ಸೆಟ್ ಆಗಿರಬೇಕು. ಅಪ್ನಾ ಹಿಸಾಬ್ ಕಿತಾಬ್ ಮತ್ ಬಡಾವೋ, ಯೇ ನ ಹೋ ಜಾಯ್ ಕಿ ಪರಿವರ್ತನ್ ಹೋ ಜಾಯ್ ಔರ್ ಆಪ್ಕೋ ಪಶ್ಚಾತ್ತಾಪ್ ಕರ್ನಾ ಪಡೆ ಅಂತಿದ್ದಾರೆ ಬಾಪೂಜಿಯವರು. ಅಂದರೆ ಈಗ ಹೆಚ್ಚು ಸಮಯ ಉಳಿದಿಲ್ಲ ಪರಿವರ್ತನೆಯಲ್ಲಿ. ಪರಿವರ್ತನೆ ಕ್ಷಣದಲ್ಲಿ ಆಗಿಬಿಡಬಹುದು.
ಆದರೆ ನೀವು ನಿಮ್ಮ ಕರ್ಮಗಳಿಂದಾಗಿ ಪಶ್ಚಾತ್ತಾಪ ಪಡುವಂಥ ಸ್ಥಿತಿ ನಿಮಗೆ ಬರದೇ ಇರಲಿ. ಅತಿ ಕಡಿಮೆ ಸಮಯದಲ್ಲಿ ಪರಿವರ್ತನೆ ಆಗಲಿದೆ, ಹೆಚ್ಚು ಸಮಯವೇ ಉಳಿದಿಲ್ಲ. ಹೀಗಾಗಿ ಈಗ ಬಹಳ ಅವಶ್ಯಕವಾಗಿರುವುದೇನೆಂದರೆ, ನೀವು ಮಕ್ಕಳು ಸದಾ ಏಕರಸ ಸ್ಥಿತಿ ಅಂದರೆ ಶಾಂತ ಸ್ಥಿತಿ ಅಂದರೆ ಆತ್ಮ ಸ್ವರೂಪದಲ್ಲಿ ಇರುವುದನ್ನು, ಈ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಬೇಕು. ನಾನು ಆತ್ಮ ಸ್ವರೂಪದಲ್ಲಿ ಇದ್ದೇನೆ ಎಂದರೆ ನಾನು ಶಾಂತವಾಗಿದ್ದೇನೆ, ಏಕರಸ ಸ್ಥಿತಿಯಲ್ಲಿದ್ದೇನೆ. ಇದುವೇ ನನ್ನ ಸೀಟ್ ಆಗಿದೆ, ಇದುವೇ ನನ್ನ ಆಸನವಾಗಿದೆ. ಹಾಗೂ ಈ ಸೀಟನ್ನು ನಾನು ಯಾವುದೇ ಕಾರಣಕ್ಕೂ ಏನೇ ಆದರೂ ಏನೇ ಬಂದರೂ ಸಹ ಇದನ್ನು ನಾನು ಬಿಟ್ಟುಕೊಡುವುದಿಲ್ಲ ಎನ್ನುವಂತಹ ಛಲ, ಅಭ್ಯಾಸ ಇದು ಹೆಚ್ಚಾಗುತ್ತಾ ಹೋಗಬೇಕು. ನೋಡಿ, ಪರಮಪಿತ ತಂದೆ ನಮ್ಮ ಜವಾಬ್ದಾರಿಗಳನ್ನು ಎಷ್ಟು ಕಡಿಮೆ ಮಾಡಿಬಿಟ್ಟಿದ್ದಾನೆ ಅಲ್ವಾ? ಒಂದು ಸಲ ಯೋಚಿಸಿ ನೋಡಿ. ಮಕ್ಕಳೇ, ನೀವು ಎಲ್ಲರ ಜವಾಬ್ದಾರಿ ಎಲ್ಲವನ್ನ ನನಗೆ ಅರ್ಪಿಸಿ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಆತ್ಮ ಸ್ವರೂಪದಲ್ಲಿ ಇರುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಅಂತ ತಂದೆಯವರು ನಮಗೆ ಪದೇ ಪದೇ ಹೇಳ್ತಾ ಇದ್ದಾರೆ. ನಿಮ್ಮ ಮುಂದೆ ಎಂತಹ ಸಮಸ್ಯೆ ಇರಲಿ, ನೀವು ಸೀಟ್ನಲ್ಲಿ ಸೆಟ್ಟಾಗಿ ಅಂತ ತಂದೆ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ, ಮುಂದೆ ಎಂತಹ ದಿನಗಳು ಬರುತ್ತವೆಯೋ ನಾವು ತಿಳಿದಿಲ್ಲ. ಕೆಟ್ಟ ಘಟನೆಗಳೇ ನಡೆಯಬಹುದು, ಅಥವಾ ಪ್ರಕೃತಿಯ ತಾಂಡವ ಭಯಾನಕ ದೃಶ್ಯಗಳೇ ನಮ್ಮ ಮುಂದೆ ಬರಬಹುದು. ಎಂತಹ ಸಮಯ ಬಂದರೂ ಸಹ ನಾವು ಆತ್ಮ ಸ್ವರೂಪವನ್ನು ಬಿಡಬಾರದು. ನಮ್ಮ ಸೀಟ್ನಲ್ಲಿಯೇ ನಾವು ಕುಳಿತಿರಬೇಕು. ಏಕರಸ ಸ್ಥಿತಿ ಎಂದರೆ ತಂದೆ ಸಮಾನ ಸ್ಥಿತಿ. ಏಕರಸ ಸ್ಥಿತಿ, ತಂದೆ ಸಮಾನ ಸ್ಥಿತಿಯಲ್ಲಿ ನಾವು ಇದ್ದಾಗ ಸ್ವಯಂ ತಂದೆಯೇ ನಮ್ಮೊಂದಿಗೆ ಇರುತ್ತಾನೆ. ಈ ಸ್ಥಿತಿಯನ್ನು ಹೊರತುಪಡಿಸಿ ನಾವು ವಿಚಾರಗಳಲ್ಲಿ ಮುಳುಗಿ ಸಂಕಲ್ಪಗಳನ್ನು ಮಾಡುತ್ತಾ ಯಾಕೆ, ಹೇಗೆ, ಯಾವಾಗ ಎನ್ನುವಂತಹ ಸಂಕಲ್ಪಗಳು ನಮ್ಮ ಮನದಲ್ಲಿ ನಡೆಯುತ್ತಿದ್ದರೆ ಇದರಿಂದ ಏನಾಗುತ್ತೆ? ಸಂಕಲ್ಪಗಳು ಅಂತಂದರೆ ಇದು ಆತ್ಮದ ಶಕ್ತಿಯಾಗಿದೆ, ಆತ್ಮನ ಪವರ್ ಆಗಿದೆ. ಸಂಕಲ್ಪಗಳಿಂದಲೇ ಈ ಸೃಷ್ಟಿಯು ರಚನೆಯಾಗಿದೆ. ಹಾಗೂ ಅತಿಯಾದ ಸಂಕಲ್ಪಗಳಿಂದಲೇ ಈ ಸೃಷ್ಟಿಯು ಈ ಅಧೋಗತಿಗೆ ಬಂದಿದೆ. ಹೀಗಾಗಿ ನಾವು ಮತ್ತೆ ಪುನಃ ಒಳ್ಳೆಯ ಸಂಕಲ್ಪಗಳಿಂದ ವಿಶ್ವ ಕಲ್ಯಾಣವನ್ನು ಮಾಡಬೇಕಿದೆ. ನಮ್ಮ ಸಂಕಲ್ಪ ಕೇವಲ ಪರಮ ಪ್ರಕಾಶ, ಪರಮ ಶಾಂತಿಯೇ ಆಗಿರಬೇಕು. ಇದುವೇ ಅತಿ ಮಹಾನ್ ಸಂಕಲ್ಪವಾಗಿದೆ. ಹಾಗೂ ಇದರಿಂದಲೇ ವಿಶ್ವದ ಪರಿವರ್ತನೆಯೂ ಆಗಲಿದೆ. ಹೀಗಾಗಿ ಯಾಕೆ, ಹೇಗೆ ಎನ್ನುವಂತಹ ಸಂಕಲ್ಪವನ್ನು ನಾವು ನಡೆಸಬಾರದು. ಇದರಿಂದ ನಮ್ಮ ಆತ್ಮನ ಪವರ್ ಲಾಸ್ ಆಗುತ್ತದೆ. ವಿಶ್ವ ಪರಿವರ್ತನೆಗೆ ನಮಗೆ ಬೇಕಾಗಿರುವುದೇನು? ಆತ್ಮನ ಪವರ್ ಇಲ್ಲಿ ಬೇಕಾಗಿದೆ. ಸಂಕಲ್ಪಗಳನ್ನು ಅತಿಯಾಗಿ ನಡೆಸದೆ ನಾವು ನಮ್ಮ ಆತ್ಮಶಕ್ತಿಯನ್ನು ಉಳಿಸಿಕೊಳ್ಳಬೇಕಿದೆ. ವ್ಯರ್ಥ ಸಂಕಲ್ಪಗಳನ್ನು ಮಾಡಿದಷ್ಟು ನಾವು ಪರಮಪಿತ ತಂದೆಯಿಂದ ದೂರವಾಗುತ್ತಾ ಹೋಗುತ್ತೇವೆ. ತಂದೆಯಿಂದ ದೂರವಾಗುತ್ತಾ ಹೋದಂತೆ ನಮ್ಮ ಗುರಿಯೂ ಸಹ ದೂರವಾಗುತ್ತಾ ಹೋಗುತ್ತದೆ. ಹೀಗಾಗಿ ಸದಾ ತಂದೆಯ ಪ್ರೀತಿಯಲ್ಲಿಯೇ ಮುಳುಗಿರಿ. ಅಂದರೆ ತಂದೆಯನ್ನು ಸದಾ ಮನದಲ್ಲಿ ಧ್ಯಾನ ಮಾಡುತ್ತೀರಿ. ಬಾಪ್ ಕೆ ಪ್ಯಾರ್ ಮೇ ಲವ್ಲೀನ್ ಹೋ ಜಾವೋ ಅಂದರೆ ತಂದೆಯ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಮುಳುಗಿಬಿಡಿ. ತಂದೆಯನ್ನು ಸ್ಮರಿಸುತ್ತಾ ಇರುವುದೇ ಏಕರಸ ಸ್ಥಿತಿ. ಈ ಏಕರಸ ಸ್ಥಿತಿಯೇ ತಂದೆಯ ಸಮಾನ ಸ್ಥಿತಿಯಾಗಿದೆ. ಸದಾ ಈ ಸ್ಥಿತಿಯಲ್ಲಿದ್ದಾಗ ಯಾವುದೇ ದೊಡ್ಡ ಪರಿಸ್ಥಿತಿಯೂ ಸಹ ನಮ್ಮನ್ನು ಕದಲಿಸಲಾರದು. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಬಸ್ ಬಚ್ಚೆ ಅಬ್ ಆಪ್ ಮಂಜಿಲ್ ಕೆ ಸಮೀಪ ಹಿ ಹೋ ಅಂತಂದರೆ, ಮಕ್ಕಳೇ ನೀವು ನಿಮ್ಮ ಗುರಿಗೆ ಬಹಳ ಹತ್ತಿರದಲ್ಲಿ ಇದ್ದೀರಾ ಎಂದು ಬಾಪೂಜಿಯವರು ಹೇಳ್ತಾ ಇದ್ದಾರೆ. परम शांति। क्या है अस्तित्व का अंतिम सत्य? किसने खोला अनंत ज्ञान का द्वार? 2026 में होगा रहस्य का उद्घाटन। परम शांति, अंतिम परम सत्य।
बापूजी दशरथ भाई पटेल के जीवन पर आधारित आध्यात्मिक जीवनी जल रा रही है। जुड़े रहिए। की परम शांति सोचो, बोलो परम शांति। Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो